ಸ್ನೇಹಿತರೆ ನಮಸ್ಕಾರ. ಗಜಕೇಸರಿ ವೈಭವ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಹಾಗೂ ಆದಿನಾರಾಯಣ ಸ್ವಾಮಿ ಬೆಟ್ಟ ಹಾಗೂ ದೈವಿವನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಈ ಬೆಟ್ಟದಲ್ಲಿ ಹತ್ಕೊಂಡು ಹೋಗ್ಬಿಟ್ಟು ನಾವು ಈ ಬೆಟ್ಟದಲ್ಲಿ ಏನೇನು ವಿಶೇಷತೆಗಳಿದೆ ಮತ್ತು ಯಾವೆಲ್ಲ ದೇವಸ್ಥಾನಗಳಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗೆಯೇ ನಿಮಗೊಂದು ರಿಕ್ವೆಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋನ ನೋಡುವಾಗ ನೀವು ಲೈಕ್ ಮಾಡೋದನ್ನು ಮರೆತೋಗ್ಬೋದು, ಹಾಗಾಗಿ ಸ್ಟಾರ್ಟಿಂಗಲ್ಲೇ ಒಂದು ಲೈಕನ್ನು ಕೊಟ್ಬಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ನಾವು ಫಸ್ಟ್ಗೆ ಹೋಗ್ತಾ ಇರೋದು ಆದಿನಾರಾಯಣ ಸ್ವಾಮಿ ಪಾದಗಳನ್ನು ನೋಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ. ಚಪ್ಪಲಿಗಳನ್ನು ಇಲ್ಲೇ ಬಿಟ್ಬಿಟ್ಟು ಅವರ ಸ್ವಾಮಿಯ ಪಾದಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಅಲ್ಲಿ ನೀವು ನೋಡ್ಬೋದು, ಸ್ನೇಹಿತರೆ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಅದು ಸ್ವಾಮಿಯ ಪಾದಗಳು. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಅದು ಸ್ವಾಮಿಯ ಪಾದಗಳು. ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇಲ್ಲಿ ಯಾರಿಗೂ ಅಲೋ ಮಾಡಲ್ಲ ಅನಿಸುತ್ತೆ. ಸೊ ಪಾದಗಳ ಹತ್ರ ಒಂದು ಪಾದಗಳ ಬಳಿ ನಾಗ ಇದೆ, ಅಲ್ಲಿ ನೀವು ನೋಡ್ಬೋದು. ನಾಗರ ಕಲ್ಲು ಕೂಡ ಇದೆ, ಪಾದಗಳು ಕೂಡ ಅಲ್ಲಿ ಇರುವಂಥದ್ದು ನೀವು ಗಮನಿಸಬಹುದು. ಸ್ನೇಹಿತರೆ, ನಾವು ಚಪ್ಪಲಿಗಳನ್ನು ಬಿಟ್ಬಿಟ್ಟು ಬರಿಗಾಲಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂತಂದರೆ ಇಲ್ಲೆಲ್ಲ ಪೂಜೆ ಮಾಡಿರೋ ಕಾರಣಕ್ಕೆ ಎಲ್ಲ ಮೆಟ್ಲಿಗೂ ಕೂಡ ನೀವು ನೋಡ್ಬೋದು, ಇಲ್ಲಿ ಪೂಜೆ ಮಾಡಿದ್ದಾರೆ, ಕುಂಕುಮ ಮತ್ತು ಅರಿಶಿಣ ಎಲ್ಲ ಹಚ್ಚಿದ್ದಾರೆ. ಸೊ ಹಾಗಾಗಿ ನಾವು ಚಪ್ಪಲಿಗಳನ್ನು ಬಿಟ್ಬಿಟ್ಟು ನಾವು ಕೂಡ ಬರಿಗಾಲಲ್ಲೇ ನಡ್ಕೊಂಡು ಸ್ವಾಮಿಯ ದರ್ಶನವನ್ನು ಪಡೆಯೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನೀವು ಕೂಡ ಬನ್ನಿ, ಸ್ವಾಮಿಯ ದರ್ಶನವನ್ನು ಮಾಡೋಣ. ಜೊತೆಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಈ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಇಲ್ಲಿ ನಮಗೆ ಮೊದಲಿಗೆ ಸಿಗ್ತಾ ಇರೋವಂಥದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ ನಮಗೆ ಸಿಗುತ್ತೆ, ನೀವು ನೋಡ್ಬೋದು. ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ನಾವು ಇನ್ನು ಮುಂದಕ್ಕೆ ಹೋಗೋಣ ಬೆಟ್ಟಕ್ಕೆ. ಸ್ನೇಹಿತರೆ, ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಾದಮೇಲೆ ನಮಗೆ ನೇರವಾಗಿ ಸಿಗ್ತಕ್ಕಂಥದ್ದು ಆದಿನಾರಾಯಣ ಸ್ವಾಮಿ ಬೆಟ್ಟಕ್ಕೆ ಹತ್ಕೊಂಡು ಹೋಗುವಂಥ ಮೆಟ್ಲು ಸಿಗ್ತಾ ಇದೆ. ಸೊ ಮೆಟ್ಲುಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಕಾಲ್ನಡಿಗೆಯಲ್ಲಿ, ಅಂದರೆ ಚಪ್ಪಲಿ ಬಿಟ್ಬಿಟ್ಟು ಬರಿಗಾಲಲ್ಲಿ ನಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಪ್ರತಿ ಕಲ್ಲಿಗೂ ಕೂಡ, ಇಲ್ಲಿ ಪ್ರತಿ ಮೆಟ್ಲಿಗೂ ಕೂಡ ಇಲ್ಲಿ ಅರಿಶಿಣ ಕುಂಕುಮವನ್ನು ಹಚ್ಚಿರುವಂಥದ್ದು ನೀವು ನೋಡ್ಬೋದು. ಹಾಗೂ ಕೋತಿಗಳು ಇಲ್ಲಿ ತುಂಬಾ ಜಾಸ್ತಿ ಇದ್ದಾವೆ, ಬಟ್ ಅವು ಏನೂ ಮಾಡಲ್ಲ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ವಯಸ್ಸಾಗಿರೋವಂಥ ಒಂದು ಕೋತಿ ಇಲ್ಲಿ ಕೂತ್ಕೊಂಡಿದೆ. ತುಂಬಾ ವಯಸ್ಸಾಗಿದ್ದಾವೆ ಅನಿಸುತ್ತೆ ಆ ಕೋತಿಗೆ. ಸೊ ಮುಂದಕ್ಕೆ ಹೋಗೋಣ. ಹಾಗೆ ಬೆಟ್ಟದ ಮೇಲಂತೂ ತುಂಬಾ ಕೋತಿಗಳಿರುವಂಥದ್ದು ನೀವು ನೋಡ್ಬೋದು, ಆದರೆ ಅವು ನಮಗೇನು ಡಿಸ್ಟರ್ಬ್ ಮಾಡಲ್ಲ. ಸುತ್ತಲೂ ಕೂಡ ನಮಗೆ ಗಿಡ ಮರ ಬಳ್ಳಿಯಿಂದ ತುಂಬಿರುವಂಥ ಹಚ್ಚ ಹಸಿರಿನ ತುಂಬಿರುವಂಥ ಪರಿಸರವನ್ನು ನೀವು ನೋಡ್ಬೋದು ಇಲ್ಲಿ. ಸೊ ಇದೇ ರೀತಿ ಈ ಬೆಟ್ಟ ಪೂರ್ತಿ ಇರುವಂಥದ್ದು ನಾವು ನೋಡ್ಬೋದು. ಸೊ ಬನ್ನಿ, ಬೇಗ ಬೆಟ್ಟ ಹತ್ಕೊಂಡು ಹೋಗೋಣ. ಲೆಫ್ಟ್ ತಗೊಂಡು ಹೋದರೆ ಅಲ್ಲಿ ನಮಗೆ ನೋಡೋದಕ್ಕೆ ಒಂದು ವಿಶ್ರಾಂತಿ ಧಾಮ ಸಿಗುತ್ತೆ, ಕಾಡಿನ ಒಳಗಡೆ ಇರುವಂಥದ್ದು. ಸೊ ತುಂಬ ಚೆನ್ನಾಗಿದೆ ಪರಿಸರ ಒಳಗಡೆ ಇರುವಂಥದ್ದು. ಇನ್ನೂ ನೀವು ಮಳೆಗಾಲದಲ್ಲಿ ಬಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವೀಗ ಚಳಿಗಾಲದಲ್ಲಿ, ಅಂದರೆ ಡಿಸೆಂಬರಲ್ಲಿ ಬಂದಿರೋ ಕಾರಣಕ್ಕೆ ಸೊ ಇಲ್ಲಿ ಮಳೆ ಏನು ಇಲ್ವಲ್ಲ, ಹಾಗಾಗಿ ಎಲ್ಲ ಕೆಲವೊಂದು ಗಿಡ ಗಂಟೆಗಳು ಎಲ್ಲ ಒಣಗೋಗಿರುವಂಥದ್ದು ನೀವು ಇಲ್ಲಿ ನೋಡ್ಬೋದು. ಯಾರಾದರೂ ಪ್ರವಾಸಿಗರು ಬಂದಾಗ ಅಥವಾ ದೇವಸ್ಥಾನಕ್ಕೆ ಭಕ್ತಾದಿಗಳು ಬಂದಾಗ
ಕೂತ್ಕೊಂಡು ವಿಶ್ರಾಂತಿ ಪಡೆಯೋದಕ್ಕೆ ಇಲ್ಲಿ ಒಂದು ವಿಶ್ರಾಂತಿ ಧಾಮವನ್ನು ಕೂಡ ಕಟ್ಟಿದ್ದಾರೆ. ಸೊ ನೀವು ನೋಡ್ಬೋದು. ಇಲ್ಲಿಂದ ನೋಡಿದ್ರೆ ತುಂಬಾ ನೋಡಿ, ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇರ್ಬೋದು. ನಮಗಿಲ್ಲಿ ಕಾಣಿಸ್ತಾ ಇದೆ, ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಸೊ ಒಂದು ಬೆಟ್ಟ ಕೂಡ ಕಾಣಿಸುವಂಥದ್ದು ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ, ತುಂಬ ತಣ್ಣಗಿದೆ ಇಲ್ಲಿ. ಸೊ ಬಂದ್ಬಿಟ್ಟು ನಿಮಗೇನಾದರೂ ಆಯಾಸ ಆಗಿದ್ರೆ ಇಲ್ಲಿ ಬಂದು ಕೂತ್ಕೊಂಡು ವಿಶ್ರಾಂತಿನ ಪಡ್ಕೋಬೋದು. ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸುಮಾರು 618 ಮೆಟ್ಲುಗಳು ಇರುವಂಥದ್ದು. ಹಾಗೂ ಈ ದೇವಸ್ಥಾನವನ್ನು ಕಟ್ಟಿಸಿ ಸುಮಾರು 1000 ವರ್ಷಗಳ ಇತಿಹಾಸವನ್ನು ಕೂಡ ಈ ದೇವಸ್ಥಾನ ಹೊಂದಿರುವಂಥದ್ದು ಇಲ್ಲಿನ ಒಂದು ವಿಶೇಷ ಆಗಿರುವಂಥದ್ದು. ಸೊ ಇಲ್ಲಿ ನಾಗರ ಕಲ್ಲಿದೆ, ನೋಡೋಣ ಬನ್ನಿ ಇಲ್ಲಿ ಯಾವ ದೇವರಿದ್ದಾರೆ ಅಂತ ಇಲ್ಲಿ ನೋಡ್ಬೋದು ನಾವು. ಸೊ ಇಲ್ಲಿ ನಮಗೆ ನಾಗರ ಕಲ್ಲು ಇಲ್ಲಿದೆ, ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇಲ್ಲಿ ಹುತ್ತ ಕೂಡ ಇರುವಂಥದ್ದು ನಾವು ನೋಡಬಹುದು. ನೋಡಿ, ನಾಗರಕಲ್ಲು ಈ ಥರ ಇರುವಂಥದ್ದು. ಆ ಕಡೆ ಈ ಕಡೆ ನಾಗರಕಲ್ಲಿದೆ, ಮಧ್ಯದಲ್ಲೂ ಕೂಡ ನಾಗರಿದೆ, ನೀವು ನೋಡ್ಬೋದು. ಸೊ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಕೈ ಮುಗಿದ್ಬಿಟ್ಟು ನಾವು ಮುಂದಕ್ಕೆ ಹೋಗೋಣ. ಸೊ ಹಾಗೆ ನಾವೀಗ ಒಂದು 50 to 60% ಬಂದಿರ್ಬೋದು. ಇನ್ನು ಸ್ವಲ್ಪ ದೂರನೇ ಬೆಟ್ಟ ಇರುವಂಥದ್ದು. ನಾವು ಬೇಗ ಬೇಗ ಹತ್ಕೊಂಡು ಹೋಗ್ಬಿಟ್ಟು ದೇವರ ದರ್ಶನವನ್ನು ಮಾಡ್ಕೊಂಡು ಬರೋಣ. ಈ ದೇವಸ್ಥಾನ ಇರೋದು ಯಲ್ಲೋಡು ಗ್ರಾಮ, ಗುಡಿಬಂಡೆ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಬರೋದಂಥದ್ದು. ಬೆಂಗಳೂರಿಂದ ಸುಮಾರು ಇದು 110ರಿಂದ 115 ಕಿಲೋಮೀಟ್ರ್ ಅಂತರದಲ್ಲಿ ಇರುವಂಥದ್ದು. ವಾರದ ಎಲ್ಲ ದಿನಗಳಲ್ಲೂ ಕೂಡ ಬರ್ಬೋದು. ವಿಶೇಷವಾಗಿ ಭಾನುವಾರ ಇಲ್ಲಿ ಪೂಜಾರಿಗಳು ಇರ್ತಾರಂತೆ, ಸ್ವಾಮಿಗಳಿಲ್ಲಿ ಪೂರ್ತಿ ದಿನ ಇರ್ತಾರಂತೆ. ನಾವು ಬೇರೆ ದಿನಗಳಲ್ಲಿ ಬಂದಂದರೆ ಇಲ್ಲಿ ಪೂಜಾರಿಗಳು ಬೆಳಗ್ಗೆನೇ ಬಂದುಬಿಟ್ಟು ಪೂಜೆ ಮಾಡ್ಕೊಂಡು ಹೊರಟೋಗ್ತಾರೆ, ಪೂರ್ತಿ ದಿನ ಇರೋದಿಲ್ಲ ಇಲ್ಲಿ. ಕೋತಿಗಳು ನೋಡ್ಬೋದು, ದಿಂಡೆ ಇದೆ ಇಲ್ಲಿ. ಆದರೆ ಇನ್ನೊಂದು ಏನಪ್ಪ ಅಂತಂದರೆ ಯಾರಿಗೂ ಕೂಡ ಏನು ತೊಂದರೆನ ಈ ಕೋತಿಗಳು ಮಾಡಲ್ಲ. ಅದೊಂದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಯಾರಿಗೂ ಕೂಡ ಡಿಸ್ಟರ್ಬ್ ಮಾಡಲ್ಲ, ಅವು ಪಾಡಿಗೆ ಹೋಗಿದ್ದಾವೆ, ನಮ್ಮ ಪಾಡಿಗೆ ನಾವು ಅವಕ್ಕೆ ಏನೂ ಕೂಡ ಗಲಾಟೆ ಮಾಡ್ದಿರಂಗೆ, ಏನೂ ಕೂಡ ತೊಂದರೆ ಕೊಡ್ದಿರಂಗೆ ಹತ್ಕೊಂಡೋದ್ರೆ ಅವು ಕೂಡ ನಮ್ಮನ್ನು ಏನೂ ಮಾಡೋದಿಲ್ಲ. ಇನ್ನೂ ತುಂಬಾ ಇರುವಂಥದ್ದು ಬೆಟ್ಟ ಹೋಗೋದಕ್ಕೆ. ಸೊ ಬೇಗ ಹೋಗೋಣ. ಹೋಗ್ತಾ ಈ ಬೆಟ್ಟದ ವಿಶೇಷತೆಗಳನ್ನು ಕೂಡ ಮಾತಾಡ್ಕೊತ ಹೋಗೋಣ. ಸುತ್ತಲೂ ಕೂಡ ಬೆಟ್ಟ ಗುಡ್ಡ ನೀವು ನೋಡ್ಬೋದು. ತುಂಬ ರಮಣೀಯವಾದಂಥ ವಿಹಂಗ ನೋಟವನ್ನು ನಾವು ನೋಡ್ಬೋದು. ಈ ವನಸಿರಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇಲ್ಲಿ ನೆಲೆಸಿರುವಂಥದ್ದು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಆಗಿರೋದ್ರಿಂದ ಈ ಬೆಟ್ಟಕ್ಕೆ ಕೂರ್ಮಗಿರಿ ಅಂತ ಇಲ್ಲಿ ಕರೀತಾರೆ. ಕೂರ್ಮಗಿರಿ ಬೆಟ್ಟ ಅಂತ ಯಾಕೆ ಕರೀತಾರೆ ಅಂತಂದರೆ, ಇದು ನೋಡೋದಕ್ಕೆ ಆಮೆಯ ರೀತಿಯಲ್ಲಿ ಇರುವಂಥದ್ದು ಈ ಬೆಟ್ಟ ಅಂತ ಹೇಳಲಾಗುತ್ತೆ. ಹಾಗಾಗಿ ಇದಕ್ಕೆ ಕೂರ್ಮಗಿರಿ ಅಂತ ಕರೀತಾರೆ. ಕೂರ್ಮ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಮೆ ಅಂತ ಅರ್ಥ. ಸೊ ಹಾಗಾಗಿ ಈ ಬೆಟ್ಟಕ್ಕೆ ಕೂರ್ಮಗಿರಿ ಬೆಟ್ಟ ಅಂತ ಕರೆಯತಕ್ಕಂಥದ್ದು ಇತಿಹಾಸ ಇದೆ. ಹಾಗೆಯೇ ಇಲ್ಲಿ ಪ್ರತಿ ಭಾನುವಾರದಂದು ಕೂಡ ಮಾಘ ಮಾಸದಲ್ಲಿ ವಿಶೇಷ ಪೂಜೆಗಳನ್ನು ಕೂಡ ಮಾಡಲಾಗುತ್ತೆ. 3ನೇ ಭಾನುವಾರದಂದು ರಥೋತ್ಸವ ಕೂಡ ಇಲ್ಲಿ ನಡೆಸಲಾಗುತ್ತೆ ಅಂತ ಹೇಳಲಾಗಿದೆ. ಮತ್ತು ಇಲ್ಲಿ ವೈಕುಂಠ ಏಕಾದಶಿಯ ದಿನದಂದು ಇಲ್ಲಿ ವೈಭವಪೂರ್ವಕವಾಗಿ ಇಲ್ಲಿ ಸ್ವಾಮಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ, ಅಭಿಷೇಕಗಳನ್ನು ಮಾಡ್ತಾರೆ. ಬೆಳಗ್ಗೆ 5 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಇಲ್ಲಿ ಸ್ವಾಮಿಯ ದೇವಸ್ಥಾನ ಭಕ್ತರಿಗಾಗಿ ತೆರೆದಿರುತ್ತೆ. ಇದೊಂದು ವಿಶೇಷ ಇಲ್ಲಿ. ಸೊ ಬೇಗ ಹೋಗ್ಬಿಟ್ಟು
ಸ್ವಾಮಿಯ ದರ್ಶನವನ್ನು ಮಾಡ್ಕೊಳ್ಳೋಣ. ನಾವೀಗ ಹತ್ತತ್ರ ದೇವಸ್ಥಾನದ ಹತ್ರ ಬಂದಿದ್ದೀವಿ ಅನಿಸುತ್ತೆ. ಹೌದು, ದೇವಸ್ಥಾನದ ಹತ್ತತ್ರ ನಾವು ಬಂದಾಗಿದೆ. ಈಗ ನಾವು ಬಲಕ್ಕೆ ತಿರುಗಿದ್ರೆ ನಮಗೆ ಸಿಗುವಂಥದ್ದೇ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ದೇವಸ್ಥಾನ. ಸ್ನೇಹಿತರೆ, ನಾವು ಪ್ರಕೃತಿಯ ವೈಭವವನ್ನು ನೋಡಿಕೊಂಡು ಈಗ ನಾವು ಬಲಕ್ಕೆ ತಿರುಗಿದ್ರೆ ನಮಗೆ ಕಾಣುವಂಥದ್ದೇ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬೆಟ್ಟ. ನೀವು ನೋಡ್ಬೋದು. ಸ್ವಾಮಿ ಬೆಟ್ಟ ನೀವು ನೋಡ್ಬೋದು. ಬನ್ನಿ ಹತ್ರಕ್ಕೆ ಹೋಗ್ತಾ ಹಾಗೆ ನೋಡ್ಕೊಂಡು ಬರೋಣ. ಮೆಟ್ಲಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ವಾರ ಕೂಡ ಇಲ್ಲಿ ಪೂಜೆ ಪುನಸ್ಕಾರ ಇರೋದ್ರಿಂದ ಮೆಟ್ಲುಗಳಿಗೆ ಈ ಥರ ಅರಿಶಿನ ಕುಂಕುಮ ಎಲ್ಲ ಹಚ್ಚಿದ್ದಾರೆ. ಸೊ ಎಲ್ಲ ಭಕ್ತಾದಿಗಳಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ಸೊ ನಾವು ಕೂಡ ದೇವರ ದರ್ಶನವನ್ನು ಪಡ್ಕೊಳ್ಳೋಣ ಮೇಲೆ ಹೋಗ್ಬಿಟ್ಟು. ಇಲ್ಲಿ ಏನು ನೋಡ್ತಾ ಇದ್ದೀರ ನೀವು, ಇದು ಒಂದು ನಾಗರು. ನೀವು ನೋಡ್ಬೋದು 3 ಎಡೆಯನ್ನು ಹೊಂದಿರುವ ನಾಗರು ಇಲ್ಲಿ ಇರುವಂಥದ್ದು ನೋಡ್ಬೋದು ನೀವು. ಸೊ ಹಾಗೆ ನಾವು ಈ ಕಡೆ ಸೀದಾ ಹೋದರೆ ಈ ಥರ ಇನ್ನು ಬೆಟ್ಟದ ಮೇಲಕ್ಕೆ ಹೋಗೋದಕ್ಕೆ ಮೆಟ್ಲುಗಳೆಲ್ಲ ಇದೆ ಇಲ್ಲಿ, ನೀವು ನೋಡ್ಬೋದು. ಸೊ ಹಾಗೆ ನಾವು ಈ ಕಡೆ ಎಡಗಡೆಗೆ ತಿರುಗಿದ್ರೆ ನಮಗೆ ಇಲ್ಲಿ ಕಾಣುವಂಥದ್ದು ದೇವರ ಒಂದು ಸನ್ನಿಧಿ. ಓಕೆ, ದೇವರ ಸನ್ನಿಧಿಗೆ ನಾವು ಇಲ್ಲಿ ಬಂದಿದ್ದೀವಿ. ಸೊ ದೇವರ ಸನ್ನಿಧಿಗೆ ಬಂದು ದೇವರ ದರ್ಶನವನ್ನು ಮಾಡ್ಕೊಳ್ಳೋಣ. ಸೊ ನೀವು ಅಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಓಕೆ ನಾನು ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಅಲ್ಲಿ ಏನು ನೋಡ್ತಾ ಇದ್ದೀರಲ್ಲ ನೀವು, ಅವರೇ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಅಲ್ಲಿ ಇರುವಂಥದ್ದು. ಅದು ಉದ್ಭವ ಮೂರ್ತಿ ನೀವು ನೋಡ್ತಾ ಇದ್ದೀರಿ ಈಗ. ಸೊ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳಿ. ದರ್ಶನವನ್ನು ಮಾಡಿಕೊಂಡು ನಾವು ಈ ದೇವಸ್ಥಾನ ಸುತ್ತ ಏನೇನಿದೆ ಏನೇನಿಲ್ಲ ಅನ್ನೋದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಮೇಲೆ ನೀವು ನೋಡ್ಬೋದು ಲಕ್ಷ್ಮೀ ಸಮೇತ ನಾರಾಯಣ ಇಲ್ಲಿದ್ದಾರೆ. ಮೇಲೆ ಲಕ್ಷ್ಮೀ ಸಮೇತ ನಾರಾಯಣ ಇಲ್ಲಿದ್ದಾರೆ, ನೀವು ನೋಡ್ಬೋದು. ಈ ಕಡೆ ಬಂದರೆ ಎಲ್ಲ ದೇವರುಗಳು ಕೂಡ ಇಲ್ಲಿ ಇರುವಂಥದ್ದು ನೀವು ಅಲ್ಲಿ ನೋಡ್ಬೋದು. ಎಲ್ಲ ಗ್ರಿಲ್ ಹಾಕಿದ್ದಾರೆ, ನೀವು ನೋಡ್ಬೋದು. ಸೊ ಅದನ್ನೆಲ್ಲ ಹಾಗೆ ನೋಡಿಕೊಂಡು ನಾವು ಸೀದಾ ಈ ಕಡೆಗೆ ಬರೋಣ. ಈ ಕಡೆಗೆ ಬಂದರೆ ತೋರಿಸ್ತೀನಿ, ನೋಡ್ಬೋದು. ಇಲ್ಲಿ ಬೋರ್ಡ್ ಕೂಡ ಹಾಕಿರುವಂಥದ್ದು ಕೂರ್ಮಗಿರಿ ಕ್ಷೇತ್ರ ಉದ್ಭವ ಮೂರ್ತಿ ಎಲ್ಲೋಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಶ್ರೀ ಆದಿನಾರಾಯಣ ದೇವಂ ಕೂರ್ಮಾದ್ರಿ ನಿವಾಸಿನಂ ಭಕ್ತಾಭಿಷ್ಟ ಪ್ರದಂ ಒಂದೇ ಕೂರ್ಮ ಯೋಗೀಶ ವಂದಿತಂ. ಆ ಸ್ತೋತ್ರವನ್ನು ನಾವು ಹೇಳ್ಕೊಂಡು ನಮ್ಮ ಇಷ್ಟ ಕಷ್ಟಾರ್ಥಗಳನ್ನು ಕೂಡ ನಾವು ನಿವಾರಿಸ್ಕೊಳ್ಳೋದಕ್ಕೆ ಇದೊಂದು ಸುಲಭ ಮಾರ್ಗ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು 19 ತಲೆಗಳುಳ್ಳ ಶ್ರೀ ನಾರಾಯಣ ಸ್ವಾಮಿಯನ್ನು ನೀವು ಇಲ್ಲಿ ದರ್ಶನ ಮಾಡ್ಕೋಬೋದು. ಸೊ ಇಲ್ಲಿ ಗ್ರಿಲ್ ಹಾಕಿರೋ ಕಾರಣಕ್ಕೆ ಸರಿಯಾಗಿ ಕಾಣಿಸ್ತಾ ಇರ್ಬೋದು. ನಾನು ಝೂಮ್ ಮಾಡಿ ಸ್ವಲ್ಪ ತೋರಿಸ್ತೀನಿ ನಿಮಗೆ. ಸೊ ಈಗ ಸರಿಯಾಗಿ ಸ್ವಾಮಿಯ ದರ್ಶನವನ್ನು ನೀವು ಮಾಡ್ಕೋಬೋದು, ನೀವು ನೋಡ್ಬೋದು. ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ದರ್ಶನವನ್ನು ಮಾಡ್ಕೋಬೇಕು ಅಂತಂದರೆ ಎಲ್ಲೋಡು ಗ್ರಾಮದಲ್ಲಿರುವಂತಹ ಕೂರ್ಮಗಿರಿ ಬೆಟ್ಟಕ್ಕೆ ಬಂದು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಯ ದರ್ಶನವನ್ನು ಪಡಿಬೋದು. ಸೊ ನಾವು ದೇವಸ್ಥಾನ ನೋಡಿಕೊಂಡು ದೇವಸ್ಥಾನದ ಮೇಲಕ್ಕೆ ಇನ್ನೂ ಮೆಟ್ಲಿತ್ತು. ಸೊ ಹಾಗೆ ಹೋಗ್ತಾ ಇದು ಮೇಲಕ್ಕೆ ದೇವಸ್ಥಾನದ ಮೇಲೆ ಏನೇನೆಲ್ಲ ಇದೆ ಅನ್ನೋದನ್ನು ಕೂಡ ನಾವು ಮೇಲಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ಇಲ್ಲಿ ಕಾಣಿಸ್ತಿರೋವಂಥದ್ದು ಗೋಪುರ, ಮೇಲ್ಗಡೆಯಿಂದ ನೋಡ್ತಿದ್ದೀವಿ, ಗೋಪುರ ಕಾಣಿಸ್ತಾ ಇದೆ ಇಲ್ಲಿ, ನೀವು ನೋಡ್ಬೋದು. ಸ್ನೇಹಿತರೆ, ಈ ಬೆಟ್ಟ ನೋಡೋದಕ್ಕೆ ಮಾತ್ರ ಸೂಪರ್ ಆಗಿದೆ.
ನೀವೇನಾದರೂ ಮಳೆಗಾಲದಲ್ಲಿ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ತುಂಬ ಎಲ್ಲಿ ನೋಡಿದ್ರೂ ಕೂಡ ತುಂಬ ಹಚ್ಚ ಹಸಿರು ವನ, ಈಗಲೂ ಕೂಡ ಹಸಿರಾಗೇ ಇದೆ. ಆದರೆ ಇವಾಗ ಮಳೆ ಇಲ್ಲದೆ ಇರೋ ಕಾರಣಕ್ಕೆ ಅದೆಲ್ಲ ಸ್ವಲ್ಪ ಒಣಗಿದೆ. ಆದರೆ ನೀವೇನಾದರೂ ಮಳೆಗಾಲದಲ್ಲಿ ಬಂದರೆ ಮಾತ್ರ, ಅಂದರೆ ಶ್ರಾವಣ ಮಾಸದಲ್ಲಿ ಆ ಥರ ಬಂದರೆ, ಜೂನ್ ಜುಲೈ ಆಗಸ್ಟು ಆ ಥರ ಬಂದಾಗ ಮಾತ್ರ ನಿಮಗೆ ಎತ್ತ ನೋಡಿದ್ರೂ ಕೂಡ ಸುತ್ತಲೂ ಕೂಡ ಹಚ್ಚ ಹಸಿರಿನಿಂದ ತುಂಬಿರುವಂಥ ಕಾಡು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಬಂದುಬಿಟ್ಟು ನೀವೇನಾದರೂ ಪರಿಸರ ಪ್ರೇಮಿಗಳಾಗಿರಲಿ ಅಥವಾ ಈ ದೇವಸ್ಥಾನಕ್ಕೆ ದೇವರನ್ನ ದರ್ಶನವನ್ನು ಮಾಡಿಕೊಂಡು ನೀವು ಪರಿಸರ ಪ್ರೇಮವನ್ನು ಕೂಡ, ಅಂದರೆ ಈ ಪರಿಸರವನ್ನು ಕೂಡ ಮನಸ್ಪೂರ್ವಕವಾಗಿ ಆನಂದಿಸ್ಬೋದು ಅಂತ ಹೇಳ್ತಾ ಹಾಗೆ ಕೆಳಗಡೆ ಹೋಗೋಣ. ಸೊ ನಾವು ದೇವರನ್ನು ನೋಡಿಕೊಂಡು ಕೆಳಗಡೆ ಬಂದಾಯಿತು. ಈಗ ನಾವು ಎಂಟ್ರೆನ್ಸ್ ಎಲ್ಲಿಗೆ ಹೋಗಿದ್ವಲ್ಲ ಅಲ್ಲಿಂದ ನಾವು ಮತ್ತೆ ವಾಪಸ್ ಅಲ್ಲಿಗೆ ಬಂದಿದ್ದೀವಿ. ಸೊ ಈಗ ಇಲ್ಲಿಂದ ನಾವು ಸೀದಾ ಕೆಳಗಡೆ ಇಳ್ಕೊಂಡು ಹೋಗಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನೀವು ನೋಡಿದ್ರಲ್ಲ, ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬೆಟ್ಟವನ್ನು ನೋಡಿದ್ರಿ, ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ಕೂಡ ನೋಡಿರಿ. ಆ ಸ್ವಾಮಿಯ ದರ್ಶನ ನಿಮಗೆ ಚೆನ್ನಾಗಾಯಿತು ಅಂತ ನಾನು ಅಂದ್ಕೊಳ್ತೀನಿ. ನಮಗಂತೂ ತುಂಬಾ ಚೆನ್ನಾಗಾಯಿತು. ಇಲ್ಲಿ ಬಂದಿದ್ದು ನಮಗೆ ತುಂಬಾ ಸಂತೋಷ ಕೂಡ ಕೊಟ್ಟಿದೆ. ಹಾಗೆಯೇ ಈ ಪರಿಸರವನ್ನು ಅನುಭವಿಸೋದಕ್ಕೆ ಒಂದು ಒಳ್ಳೆಯ ಕ್ಷಣವನ್ನು ಕೂಡ ನಾವು ಇಲ್ಲಿ ಅನುಭವಿಸಿದ್ದೀವಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ಕಾಡು ವನ ಎಲ್ಲ ಕೂಡ ಮರ ಗಿಡ ಬಳ್ಳಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನೀವು ಜೂನು ಜುಲೈ ಆಗಸ್ಟಲ್ಲಿ ಬಂದರೆ ಮಾತ್ರ ಇನ್ನೂ ತುಂಬಾ ಎಂಜಾಯ್ ಮಾಡ್ಬೋದು ಇಲ್ಲಿ. ಯಾಕೆಂದರೆ ಮಳೆ ಬರ್ತಾ ಇರುತ್ತೆ ಮತ್ತು ಇನ್ನೂ ಹಚ್ಚ ಹಸಿರಾಗಿ ಕಾಡುವಂತಹ ಗಿಡ ಮರ ಬಳ್ಳಿ ಎಲ್ಲವನ್ನು ನೋಡಿ ಕೂಡ ನೀವಿನ್ನೂ ಕೂಡ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬ್ರೇನಾದರೂ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಲವ್ ಯು ಆಲ್. ಜೈ ಹಿಂದ್.